ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ನಾವು ಸಾಮಾನ್ಯವಾಗಿ ಸರ್ಕಾರಿ ಅಧಿಕಾರಿಗಳು ಅಂದರೆ IAS IPS ಅಥವಾ ದೊಡ್ಡ ದೊಡ್ಡ ಮಂತ್ರಿಗಳಿಗೆ ಮಾತ್ರ ಲಕ್ಷ ರೂಪಾಯಿ ಸಂಬಳ ಇರುತ್ತೆ ಅಂತ ಅಂದ್ಕೊಂಡಿರ್ತೀವಿ. ಕಸ ಗುಡಿಸೋ ಪೌರ ಕಾರ್ಮಿಕರಿಗೆ ಅಥವಾ ವಾಹನ ಚಾಲಕರಿಗೆ ಕೇವಲ 15ರಿಂದ 20 ಸಾವಿರ ರೂಪಾಯಿ ಸಂಬಳ ಇರಬಹುದು ಅಲ್ವಾ? ಆದರೆ ನಮ್ಮ ನೆರೆಯ ರಾಜ್ಯವೊಂದರಲ್ಲಿ ಕಸ ಗುಡಿಸುವ ಸಿಬ್ಬಂದಿಗೆ ಬರೋಬ್ಬರಿ 2 ಲಕ್ಷ ರೂಪಾಯಿ ಸಂಬಳ ಸಿಗ್ತಿದೆ ಅಂದರೆ ನೀವು ನಂಬ್ತೀರಾ? ಹೌದು, ಸರ್ಕಾರಿ ಇಂಜಿನಿಯರ್ಗಳಿಗೆ ತಿಂಗಳಿಗೆ 7 ಲಕ್ಷ ರೂಪಾಯಿ, ಡ್ರೈವರ್ಗಳಿಗೆ 1 ಲಕ್ಷ ರೂಪಾಯಿಗೂ ಅಧಿಕ ಸಂಬಳ ನೀಡ್ತಾ ಇರೋದು ಈಗ ಇಡೀ ದೇಶದಲ್ಲೇ ಭಾರಿ ಸಂಚಲನ ಸೃಷ್ಟಿಸಿದೆ. ಅಷ್ಟಕ್ಕೂ ಕಸ ಗುಡಿಸುವವರಿಗೆ 2 ಲಕ್ಷ ರೂಪಾಯಿ ಸಂಬಳ ಕೊಡ್ತಾ ಇರೋ ಆ ರಾಜ್ಯ ಯಾವುದು? IAS ಆಫೀಸರ್ಗಳಿಗಿಂತ ರಾಜ್ಯದ ರಾಜ್ಯಪಾಲರಿಗಿಂತ ಹೆಚ್ಚು ಸಂಬಳವನ್ನ ಸಾಮಾನ್ಯ ನೌಕರರಿಗೆ ಕೊಡಲು ಹೇಗೆ ಸಾಧ್ಯ ಆಯಿತು? ಈ ಸುದ್ದಿಯ ಹಿಂದಿರೋ ಅಸಲಿ ಸತ್ಯ ಏನು? ಇಂದಿನ ವಿಡಿಯೋದಲ್ಲಿ ಇದರ ವಿವರಗಳನ್ನು ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ಕಸ ಗುಡಿಸುವವರಿಗೆ 2 ಲಕ್ಷ ರೂಪಾಯಿ, ಇಂಜಿನಿಯರ್ಗಳಿಗೆ 7 ಲಕ್ಷ ರೂಪಾಯಿ ಸಂಬಳ ನೀಡ್ತಾ ಇರೋ ಆ ರಾಜ್ಯ ಬೇರೆ ಯಾವುದೂ ಅಲ್ಲ, ನಮ್ಮ ಪಕ್ಕದ ತೆಲಂಗಾಣ. ಹೌದು, ಇತ್ತೀಚೆಗೆ ಹೈದರಾಬಾದ್ನಲ್ಲಿ ನಡೆದ 16ನೇ ಹಣಕಾಸು ಆಯೋಗದ ಸಭೆಯಲ್ಲಿ ತೆಲಂಗಾಣ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಕೆ ರಾಮಕೃಷ್ಣ ರಾವ್ ಅವರು ಇಂಥದ್ದೊಂದು ಸ್ಫೋಟಕ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ. ಅವರ ಹೇಳಿಕೆ ಈಗ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ರಾಮಕೃಷ್ಣ ರಾವ್ ಅವರ ಪ್ರಕಾರ ತೆಲಂಗಾಣದ ವಿದ್ಯುತ್ ಇಲಾಖೆಯಲ್ಲಿ ಕೆಲಸ ಮಾಡುವ ಚೀಫ್ ಇಂಜಿನಿಯರ್ಗಳು ತಿಂಗಳಿಗೆ ಬರೋಬ್ಬರಿ 7 ಲಕ್ಷ ರೂಪಾಯಿ ಸಂಬಳ ಪಡೆಯುತ್ತಿದ್ದಾರೆ. ಇದು ನಮ್ಮ ದೇಶದ IAS ಅಧಿಕಾರಿಗಳ ಮತ್ತು ರಾಜ್ಯಪಾಲರು ಪಡೆಯುವ ಸಂಬಳಕ್ಕಿಂತಲೂ ಹೆಚ್ಚು. ಇನ್ನು ಗ್ರೇಟರ್ ಹೈದರಾಬಾದ್ ಮುನ್ಸಿಪಲ್ ಕಾರ್ಪೊರೇಷನ್ ಅಂದರೆ GHMC ಮತ್ತು ವಿದ್ಯುತ್ ಇಲಾಖೆಯಲ್ಲಿ ಕೆಲಸ ಮಾಡುವ ಕ್ಲಾಸ್ 4 ಅಂದರೆ ಗ್ರೂಪ್ D ನೌಕರರ ಸಂಬಳ ಕೇಳಿದರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ಗ್ರೂಪ್ D ವರ್ಗಕ್ಕೆ ಬರುವ ಕಸ ಗುಡಿಸುವವರು, ಸ್ವಚ್ಛತಾ ಕಾರ್ಮಿಕರು ಹಾಗೂ ಡ್ರೈವರ್ಗಳು ತಿಂಗಳಿಗೆ ಲಕ್ಷ ಸಂಬಳ ಪಡೆಯುತ್ತಿದ್ದಾರೆ. ಯಾರು 30 ವರ್ಷಗಳಿಗಿಂತ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ್ದಾರೋ ಅಂತ ಸೀನಿಯರ್ ಡ್ರೈವರ್ಗಳು ತಿಂಗಳಿಗೆ 1 ಲಕ್ಷ ರೂಪಾಯಿಗೂ ಅಧಿಕ ಸಂಬಳ ಪಡೆಯುತ್ತಿದ್ದಾರೆ. ಇನ್ನು ಕೆಲವು ಸೀನಿಯರ್ ಕಸ ಗುಡಿಸುವ ಸಿಬ್ಬಂದಿಗೆ ತಿಂಗಳಿಗೆ ಬರೋಬ್ಬರಿ 2 ಲಕ್ಷ ರೂಪಾಯಿ ಸಂಬಳ ಸಿಗ್ತಿದೆ. ಹೊಸದಾಗಿ ಕೆಲಸಕ್ಕೆ ಸೇರುವ ಎಂಟ್ರಿ ಲೆವೆಲ್ ಸಿಬ್ಬಂದಿಗೂ ಕನಿಷ್ಠ 28ರಿಂದ 35 ಸಾವಿರ ರೂಪಾಯಿ ಸಂಬಳ ನೀಡಲಾಗ್ತಾ ಇದೆ. ಇಷ್ಟು ಭಾರಿ ಸಂಬಳ ಕೊಡಲು ಹೇಗೆ ಸಾಧ್ಯ? ಏನಿದು ಲೆಕ್ಕಾಚಾರ? ಸ್ನೇಹಿತರೆ, 2014ರಲ್ಲಿ ಆಂಧ್ರ ಪ್ರದೇಶದಿಂದ ವಿಭಜನೆಯಾಗಿ ತೆಲಂಗಾಣ ರಾಜ್ಯ ರಚನೆಯಾಗಿತ್ತು. ಆಗ ಸರ್ಕಾರಿ ನೌಕರರ ಸಂಬಳ ಮತ್ತು ಪಿಂಚಣಿಗಾಗಿ ತಿಂಗಳಿಗೆ ಕೇವಲ 1500 ಕೋಟಿ ರೂಪಾಯಿ ಖರ್ಚಾಗ್ತಿತ್ತು. ಆದರೆ ಈಗ ಅದು ತಿಂಗಳಿಗೆ 6000 ಕೋಟಿ ರೂಪಾಯಿಗೆ ಏರಿಕೆ ಆಗಿದೆ. ಅಂದರೆ ಕೇವಲ 10 ವರ್ಷಗಳಲ್ಲಿ ಸಂಬಳದ ಖರ್ಚು 4 ಪಟ್ಟು ಹೆಚ್ಚಾಗಿದೆ. ಇದಕ್ಕೆ ಮುಖ್ಯ ಕಾರಣ ಪದೇ ನಡೆಯುತ್ತಿರುವ ವೇತನ ಪರಿಷ್ಕರಣೆ. ಹೌದು, ಚುನಾವಣೆಗಳು ಹತ್ತಿರ ಬಂದಾಗಲೆಲ್ಲ ಅಲ್ಲಿನ ಸರ್ಕಾರಗಳು ನೌಕರರನ್ನ ಓಲೈಸಲು ಭರ್ಜರಿ ಪೇ ರಿವಿಷನ್ ಮಾಡಿವೆ. ಅದರಲ್ಲೂ ವಿದ್ಯುತ್ ಇಲಾಖೆಯಲ್ಲಿ ಪ್ರತಿ 4 ವರ್ಷಕ್ಕೊಮ್ಮೆ ಸಂಬಳ ಪರಿಷ್ಕರಣೆ ಆಗೋದ್ರಿಂದ ಅಲ್ಲಿನ ನೌಕರರ ಸಂಬಳ ಗಗನಕ್ಕೇರಿದೆ. ಇಷ್ಟೆಲ್ಲ ಖರ್ಚಿದ್ರೂ ತೆಲಂಗಾಣ ರಾಜ್ಯದ ಆರ್ಥಿಕ ಪ್ರಗತಿ 11%ರಷ್ಟಿದೆ. ಹೀಗಾಗಿ ಸರ್ಕಾರ ಈ ಹೊರೆಯನ್ನ ನಿಭಾಯಿಸ್ತಿದೆ ಅಂತ ಚೀಫ್ ಸೆಕ್ರೆಟರಿ ಹೇಳಿದ್ದಾರೆ. ಈ ಭಾರಿ ಸಂಬಳದ ಆಸೆಯಿಂದಲೇ ಇತ್ತೀಚೆಗೆ ಕರೆದಿದ್ದ 563 ಗ್ರೂಪ್ 1 ಹುದ್ದೆಗಳಿಗೆ ಲಕ್ಷಾಂತರ ಜನ ಅರ್ಜಿ ಹಾಕಿದ್ರು. ಒಂದೊಂದು ಹುದ್ದೆಗೂ ಬರೋಬ್ಬರಿ 799 ಜನ ಪೈಪೋಟಿ ನಡೆಸಿದ್ರು. ಕಸ ಗುಡಿಸುವವರಿಗೆ ನಿಜಕ್ಕೂ ಸಿಗುತ್ತಾ 2 ಲಕ್ಷ ರೂಪಾಯಿ ಸಂಬಳ? ಚೀಫ್ ಸೆಕ್ರೆಟರಿಯವರ ಈ ಹೇಳಿಕೆ ವೈರಲ್ ಆಗ್ತಾ ಇದ್ದಂತೆ ಕೆಲವು ಕಾರ್ಮಿಕ ಸಂಘಟನೆಗಳು ಈ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿವೆ. ದಿ ವೀಕ್ ಪತ್ರಿಕೆ ನಡೆಸಿದ ಫ್ಯಾಕ್ಟ್ ಚೆಕ್ ಪ್ರಕಾರ ಹೈದರಾಬಾದ್ನಲ್ಲಿರುವ 20,000 ಪೌರ ಕಾರ್ಮಿಕರಲ್ಲಿ ಕೇವಲ 2,500 ಜನ ಮಾತ್ರ ಕಾಯಂ ನೌಕರರಿದ್ದಾರೆ. 40 ವರ್ಷ ಕೆಲಸ ಮಾಡಿದ ಸೀನಿಯರ್ ಪೌರ ಕಾರ್ಮಿಕರಿಗೆ ಗರಿಷ್ಠ ಅಂದರೆ 80ರಿಂದ 90 ಸಾವಿರ ರೂಪಾಯಿ ಸಂಬಳ ಸಿಗಬಹುದೇ ಹೊರತು 2 ಲಕ್ಷ ರೂಪಾಯಿ ಸಾಧ್ಯವಿಲ್ಲ ಅಂತ CITU ಮುಖಂಡರು ಹೇಳಿದ್ದಾರೆ. ಯಾವ ಕಸ ಗುಡಿಸುವವರಿಗೂ ನಾವು 2 ಲಕ್ಷ ಸಂಬಳ ನೋಡಿಲ್ಲ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ಚೀಫ್ ಸೆಕ್ರೆಟರಿ ಅವರು ಯಾವ ಲೆಕ್ಕಾಚಾರದಲ್ಲಿ 2 ಲಕ್ಷ ರೂಪಾಯಿ ಅಂತ ಹೇಳಿದ್ದಾರೆ ಅನ್ನೋದು ಇನ್ನೂ ನಿಗೂಢವಾಗಿದೆ. ಒಟ್ಟಿನಲ್ಲಿ ಅಧಿಕಾರಿಗಳು ಅಥವಾ ಕಾರ್ಮಿಕ ಸಂಘಟನೆಗಳು ಯಾರು ಹೇಳ್ತಾ ಇರೋದು ಸತ್ಯ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ಸ್ನೇಹಿತರೆ, ಕಸ ಗುಡಿಸುವವರಿಗೆ 2 ಲಕ್ಷ ರೂಪಾಯಿ ಮತ್ತು ಎಂಜಿನಿಯರ್ಗಳಿಗೆ 7 ಲಕ್ಷ ರೂಪಾಯಿ ಸಂಬಳ ನೀಡುವ ತೆಲಂಗಾಣ ಸರ್ಕಾರದ ಈ ವೇತನ ನೀತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು?
ನಮ್ಮ ರಾಜ್ಯದಲ್ಲೂ ಇದೇ ರೀತಿ ಸಂಬಳ ಕೊಟ್ಟರೆ ಹೇಗಿರುತ್ತೆ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂಥ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.